ನಮ್ಮೂರಲ್ಲಿ ಜೋರಾಗಿ ಮಳೆ ಬರ್ತಾ ಉಂಟು. ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ. ಈ ಮಳೆಗಾಲದಲ್ಲಿ ಒಂದು ವ್ಲಾಗ್ ಮಾಡುವ ಅಂತೇಳಿ ಹೊರಟಿದ್ದೇನೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು ಮಳೆಗೆ ಚಂದ ಅಂತ ಹೇಳಿ ಗೋಬಿ ಮಂಚೂರಿ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನಿಲ್ಲಿ ಕ್ಯಾಬೇಜ್ ತೊಗೊಂಡಿದ್ದೇನೆ, ಒಂದು ಕ್ಯಾಬೇಜ್ ಇಡ್ಲಿ ತೊಗೊಂಡಿದ್ದೇನೆ. ಹಾಗೆ ಒಂದು ಪಾತ್ರಕ್ಕೆ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು 4 ಚಮಚ ಆಗುವಷ್ಟು ಮೈದಾ ಹುಡಿ, 5 ಚಮಚದಷ್ಟು ಕಾರ್ನ್ಫ್ಲೋರ್ ಅಥವಾ ಜೋಳದ ಹಿಟ್ಟು, ಹಾಗೆ ಒಂದು 3 ಚಮಚ ಆಗುವಷ್ಟು ಅಕ್ಕಿ ಹುಡಿಯನ್ನು ಸೇರಿಸಿ ಅದಕ್ಕೆ 1.5 ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ತಗೊಂಡಿದ್ದೇನೆ. ಹಾಗೆ ಒಂದು ಸ್ವಲ್ಪ ಅರಿಶಿಣ, ಉಪ್ಪು ಹಾಕಿ ಅದಕ್ಕೆ ಕ್ಯಾಬೇಜನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನೀರು ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ, ಯಾಕಂತ ಹೇಳಿದ್ರೆ ಕ್ಯಾಬೇಜಲ್ಲಿ ಆಲ್ರೆಡಿ ನೀರಿನಂಶ ಇರ್ತದೆ, ತೊಳೆದಿರ್ತೇವಲ್ವ, ಹಾಗಾಗಿ ಅದರಲ್ಲಿ ಒಂದು ಸ್ವಲ್ಪನಾದರೂ ನೀರಿನಂಶ ಇದ್ದೇ ಇರ್ತದೆ. ನೀರು ಫಸ್ಟಿಗೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಫಸ್ಟ್ ಪೌಡರ್ನ ಹಾಗೆ ಮಿಕ್ಸ್ ಮಾಡಿಕೊಂಡು ಅದಾದ ಮೇಲೆ ಅದಕ್ಕೆ ನಾವು ಕ್ಯಾಬೇಜನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಉತ್ತಮ ಅಂತ ನನ್ನದೊಂದು ಅನಿಸಿಕೆ. ಕ್ಯಾಬೇಜನ್ನು ನಾನು ಸಣ್ಣದಾಗಿ ಹಚ್ಕೊಂಡಿದ್ದೇನೆ. ಇದನ್ನು ಈಗ ಸೇರಿಸ್ಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಸೊ ನನಗೆ ಒಂದು ಸ್ವಲ್ಪ ಲೈಟಾಗಿ ನೀರು ಬೇಕಾಗಿತ್ತು. ಲಾಸ್ಟಿಗೆ ಒಂದು ಸ್ವಲ್ಪ ಒಂದು 2ರಿಂದ 3 ಚಮಚ ಆಗುವಷ್ಟು ನೀರನ್ನು ನಾನು ಹಾಕ್ಕೊಂಡಿದ್ದೇನೆ. ನೀರು ನೋಡಿಕೊಂಡು ಹಾಕಿ, ಯಾಕಂತ ಹೇಳಿದರೆ ಒಂದು 5 ನಿಮಿಷ ಬಿಟ್ಟ ಮೇಲೆ ನೀರು ಬಿಟ್ಕೊಳ್ತದೆ ಕ್ಯಾಬೇಜ್. ನೋಡಿ, ನಾನು 5 ನಿಮಿಷ ಬಿಟ್ಟ ಮೇಲೆ ಈ ಥರ ಆಗಿದೆ. ನಾನೊಂದು 20 ನಿಮಿಷ ಇದನ್ನು ಸೈಡಿಗೆ ಇಟ್ಟು ಆಮೇಲೆ ಎಣ್ಣೆ ಕಾಯಿಸ್ಕೊಂಡು ಎಣ್ಣೆಗೆ ನಾನು ಇದನ್ನು ಬಿಡಿಯಾಗಿ ಬಿಡ್ತಾ ಇದ್ದೇನೆ. ನಾನು ರೌಂಡ್ ಮಾಡಿ ಏನು ಬಿಡ್ತಿಲ್ಲ, ಶೇಪ್ಲೆಸ್ ಆಗಿ ಹೇಗೆ ಬೇಕು ಹಾಗೆ ಬಿಡ್ತಾ ಇದ್ದೇನೆ. ಸೊ ಇದನ್ನು ನೀಟಾಗಿ ಕರಿಬೇಕು. ಲೋ ಫ್ಲೇಮಲ್ಲಿ ಇಡಬೇಡಿ, ಎಣ್ಣೆ ಜಾಸ್ತಿ ಹೀರಿಕೊಳ್ತದೆ. ಹಾಗಾಗಿ ಒಂದು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಮಧ್ಯದಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಹೀಗೆ ತಿನ್ನಲಿಕ್ಕೂ ಚೆಂದ ಇರ್ತದೆ. ಡ್ರೈ ಗೋಬಿ ಅಂತ ನಾವು ಕರಿತೇವೆ, ಇದಂತೆ ಹೀಗೆ ತಿನ್ನಲಿಕ್ಕೂ ಚೆನ್ನಾಗಿರ್ತದೆ. ಹಾಗೆ ಇದೆಲ್ಲ ಫ್ರೈ ಆದಮೇಲೆ ಇನ್ನೊಂದು ಬಾಣಲೆಗೆ ನಾನೊಂದು 1-2 ಸ್ಪೂನಷ್ಟು ನಾನು ಆಯಿಲ್ ಹಾಕ್ಕೊಂಡಿದ್ದೇನೆ, ಕೊಕೊನಟ್ ಆಯಿಲ್. ಅದಾದಮೇಲೆ 1 ಈರುಳ್ಳಿ ಹಾಗೆ ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಅದಾದಮೇಲೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್, ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಬೋದು. ಇಲ್ಲೇ ನಮ್ಮ ಮನೆಯಲ್ಲಿ ಹಸಿ ತಿನ್ನೋದು ಕಮ್ಮಿ, ಹಾಗಾಗಿ ನಾನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ನೀಟಾಗಿ ಬೇಯಿಸ್ಕೊಳ್ತೇನೆ. ಅದಾದರೂ ನಾನು ಉಪ್ಪು ಸೇರಿಸ್ಕೊಳ್ತೇನೆ. ನೀರು ಆವಿ ಆಗ್ತಾ ಉಂಟು ಅಂತ ಹೇಳಿದ ತಕ್ಷಣ ನಾನು ಅದಕ್ಕೆ 2 ಸ್ಪೂನ್ ಆಗುವಷ್ಟು ಕಿಸಾನ್ ಅವ್ರದ್ದು ಟೊಮೆಟೊ ಕೆಚಪ್, ಹಾಗೆ ಒಂದು 1/4 ಸ್ಪೂನ್ ಆಗುವಷ್ಟು ಸೋಯಾ ಸಾಸ್, ಹಾಗೆ 1-2 ಸ್ಪೂನ್ ಆಗುವಷ್ಟು ಸೆಜ್ವಾನ್ ಸಾಸನ್ನು ಸೇರಿಸ್ಕೊಳ್ತೇನೆ. ಇಲ್ಲಿ ನೀವು ಸೆಜ್ವಾನ್ ಸಾಸ್ ಬದಲಿಗೆ ಚಿಲ್ಲಿ ಸಾಸನ್ನು ಕೂಡ ಬಳಸ್ಕೊಬೋದು, ಏನು ತೊಂದರೆ ಇಲ್ಲ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಚೂರೊತ್ತು ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ಫ್ರೈ ಆದಮೇಲೆ ಇದಕ್ಕೆ ಡ್ರೈ ಗೋಬಿಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿದ ಕೂಡಲೇ ಒಂದು ಸಲ ಎಲ್ಲ ಗೋಬಿಗಳಿಗೆ ಅದು ಸೇರಿಕೊಳ್ತು ಅಂತ ಹೇಳಿದ ಮೇಲೆ ಅದನ್ನು ಆಫ್ ಮಾಡಿ. ಯಾಕಂತ ಹೇಳಿದ್ರೆ ಇಲ್ಲ ಅಂತಂದರೆ ಈ ಕ್ರಿಸ್ಪಿನೆಸ್ ಹೋಗ್ತದೆ ಗೋಬಿದು, ಹಾಗಾಗಿ ಆಫ್ ಮಾಡ್ಕೊಳ್ಳಿ. ಅದಾದಮೇಲೆ ಗಾರ್ನಿಷಿಗೆ ಆನಿಯನ್ ಹಾಕ್ಕೊಳ್ಬೋದು, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೋದು. ನಾನೀಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಹೀಗೆ ಬಿಸಿಯಾಗಿ ಸರ್ವ್ ಮಾಡಿ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ. ಇದನ್ನು ರೊಟ್ಟಿ, ಚಪಾತಿ, ಊಟ ಯಾವುದ್ರ ಜೊತೆ ಆದರೂ ಬಳಸ್ಕೋಬೋದು. ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ. ನಾವಿಲ್ಲಿ ಮನೆಯಲ್ಲಿ ನೈಟ್ ಮಾಡಿದ್ರಿಂದ ನಾನು ಇದನ್ನು ಊಟಕ್ಕೆ ಅಂತ ಹೇಳಿ ಬಳಸ್ಕೊಂಡಿದ್ದೆ. ಸೈಡ್ ಡಿಶ್ ಆಗಿ ನಾನು ಗೋಬಿಯನ್ನು ತೊಗೊಂಡಿದ್ದೇನೆ.